ಏನಾಗುತ್ತೆ ಕಾದು ನೋಡ್ಬೇಕಾಗಿದೆ. ಇದೊಂದು ಬಹಳ ಇಂಪಾರ್ಟೆಂಟ್ ಅಂಶ. ಇದು ಶೋಕಾಸ್ ನೋಟಿಸ್ ಕೊಡಕ್ ಬರುತ್ತೆ ಅಂತ ಅಂದಮೇಲೆ ಕೇಸ್ ಮುಂದೋಗುತ್ತೆ ಅಂತ ಆಯ್ತಲ್ಲ, ಅಲ್ಲಿಗೆ ಸ್ಟೇ ಕೊಡಿ ಅಂತ ಯಾಕೆ ಕೇಳಬೇಕು? ಅದಕ್ಕೇನು ಕೇಳ್ತಾರೆ ಅಭಿಷೇಕ್ ಮನು ಸಿಂಘ್ವಿ, ಯಾಕೆ ಈ ಕೇಸಿಗೆ ಸ್ಟೇ ಕೊಡಬೇಕು ಅನ್ನೋದಕ್ಕೆ ಪ್ರಬಲವಾದ ಕಾರಣ ಕೊಡ್ತಾರಾ? ಶೋಕಾಸ್ ನೋಟಿಸ್ ಕೊಡಬಹುದು ಅಂದಮೇಲೆ ಆ ಕೇಸ್ ಮುಂದೆ ಹೋಗುತ್ತಾ, ಏನಾಗುತ್ತೆ? ಕುತೂಹಲ ಬಾಕಿ ಇದೆ. ಏನು ಹೇಳ್ತಾರೆ ನ್ಯಾಯಮೂರ್ತಿಗಳು, ಏನು ಹೇಳ್ತಾರೆ ನ್ಯಾಯಾಲಯ, ಇದನ್ನ ಹೇಗೆ ನೋಡತ್ತೆ? ಅಲ್ಲಿ ರಾಜಕೀಯದ ಆಯಾಮಗಳು ಇಲ್ಲ, ಅಲ್ಲಿರ್ತಕ್ಕಂಥದ್ದು ಕೇವಲ ಕಾನೂನಿನ ಆಯಾಮ. ಕಾನೂನಿನ ದೃಷ್ಟಿಯಿಂದ ಕಾನೂನು ಏನು ಹೇಳುತ್ತಾ ಅದನ್ನ ನ್ಯಾಯಮೂರ್ತಿಗಳು ಹೇಳ್ತಾರೆ. ಸೊ ಅವ್ರೇನು ಹೇಳ್ತಾರೆ ಕಾದು ನೋಡ್ಬೇಕಾಗಿದೆ. ಬಹಳ ಕುತೂಹಲಕಾರಿ ಘಟ್ಟವನ್ನ ಸಿದ್ದರಾಮಯ್ಯ ಅವರ ಮೂಡಾ ಕೇಸ್ನ ವಿಚಾರಣೆ ತಲುಪ್ತಾ ಇದೆ. ಇನ್ನು ಶೋಕಾಸ್ ನೋಟಿಸ್ ಕೊಡಬಹುದು, ಇದು ನ್ಯಾಚುರಲ್ ಜಸ್ಟಿಸು ಅಂತ ಹೇಳಿದ ಈ ಅಂಶವನ್ನ ತುಷಾರ್ ಮೆಹ್ತಾ ಏನಾದರೂ ಅದನ್ನ ಪಿಕಪ್ ಮಾಡ್ತಾರಾ, ಅಥವಾ ಕಂಪ್ಲೇನೆಂಟ್ಸ್ ದೂರುದಾರರು ಇದ್ದಾರಲ್ಲ ಇವರುಗಳೇನಾದರೂ ಅದನ್ನ ಪಿಕಪ್ ಮಾಡಿ ಕೋರ್ಟ್ ಮುಂದೆ ಅದನ್ನ ಮುಂದೆ ತಗೊಂಡು ಹೋಗ್ತಾರಾ? ಕಾದು ನೋಡಬೇಕಾಗಿದೆ. ಒಟ್ಟಾರೆ ತನಿಖಾ ಸಂಸ್ಥೆ ಬೇಕು. ಈಗಾಗಲೇ ಹೇಳಿದಾಗೆ 17A ಅಡಿಯಲ್ಲಿ ಅನ್ನುವಂಥದ್ದೇನೆ ಮತ್ತೆ 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 ಚರ್ಚೆಗೆ ಬರ್ತಾ ಇರ್ತಕ್ಕಂಥದ್ದು. ಪ್ರಾಸಿಕ್ಯೂಷನ್ ಯಾವಾಗ ಕೇಸ್ ಸ್ಟ್ರಾಂಗ್ ಆಗುತ್ತೆ ಅಂದರೆ ಇದನ್ನ 17A ಅಡಿಯಲ್ಲಿ ತಗೊಂಡಾಗ ಮಾತ್ರ ಕೇಸ್ ಸ್ಟ್ರಾಂಗ್ ಆಗುತ್ತೆ, ಪನಿಷ್ಮೆಂಟ್ ಸ್ಟ್ರಾಂಗ್ ಇದೆ, ಮುಂದಿನ ತನಿಖೆಯನ್ನ ಕೈಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಇನ್ನು BNS ಆಕ್ಟ್ ಅಡಿಯಲ್ಲೂ ಕೂಡ ಹಾಕಿದ್ದಾರೆ, ಅದರಲ್ಲೂ ಕೂಡ ವಿಚಾರಣೆ ನಡೆಸಬಹುದು. ಆದರೆ ಕೇಸ್ ಸ್ಟ್ರಾಂಗ್ ಆಗೋದು ಇದು PCI ಆಕ್ಟ್ ಅಂಡರಲ್ಲಿ ಬಂದಾಗ. ಸೊ PCI ಆಕ್ಟ್ ಅಂಡರಲ್ಲಿ ತರೋದಕ್ಕೆ ಬಿಡ್ತಾರಾ ಇಲ್ವಾ ಅನ್ನೋದು, PCI ಆಕ್ಟ್ ಅಂಡರಲ್ಲಿ ಬರಲ್ಲ ಅನ್ನೋದು ಈಗ ಅಭಿಷೇಕ್ ಮನು ಸಿಂಘ್ವಿ ವಾದ. ಹಾಗಾಗಿ ಇಡೀ ಪ್ರಕರಣಕ್ಕೆ ರಾಜ್ಯಪಾಲರ ಇಡೀ ಒಂದು ಮೂವ್ ಏನಿದೆಯಲ್ಲ, ಅವರ ನಡೆ ಏನಿದೆಯಲ್ಲ, ಇದಕ್ಕೆ ಸ್ಟೇ ಕೊಡಬೇಕು ಅನ್ನೋ ಅರ್ಥದಲ್ಲಿ ಈ ಕೇಸನ್ನ ಹೈಕೋರ್ಟ್ ಮೆಟ್ಲನ್ನ ಸಿದ್ದರಾಮಯ್ಯ ಹತ್ತಿರ್ತಕ್ಕಂಥದ್ದು. ಇನ್ನು ದೂರುದಾರರ ಮಾತನ್ನ ಕೇಳಿಸಿಕೊಳ್ಳತ್ತಾ ಕೋರ್ಟು? ಎಷ್ಟರ ಮಟ್ಟಿಗೆ ಕೇಳಿಸಿಕೊಳ್ಳತ್ತೆ? ಇವತ್ತೇ ಇದನ್ನ ಮುಗಿಸ್ತಾರಾ, ಅಥವಾ ಇದನ್ನ ಮುಂದೆ ಹಾಕ್ತಾರಾ, ಅಥವಾ ದೂರುದಾರರ ಮಾತನ್ನು ಕೇಳಿಸ್ಕೊಳ್ಬೇಕಾಗತ್ತೆ ಅಂತಾರಾ ನ್ಯಾಯಮೂರ್ತಿಗಳು? ಗೊತ್ತಿಲ್ಲ. ಸಾಕಷ್ಟು ಸಾಧ್ಯತೆಗಳಿದೆ ಈ ಕೇಸಲ್ಲಿ, ಸಾಕಷ್ಟು ಸಾಧ್ಯತೆಗಳಿದೆ. ಹಾಗಾಗಿ ಇಷ್ಟರವರೆಗೆ ಸಲ್ಲಿಸಿರ್ತಕ್ಕಂಥ ಸಾಕ್ಷ್ಯಾಧಾರಗಳು ಇದೆಲ್ಲವನ್ನೂ ಕೂಡ ನೋಡಿ ಸ್ಟೇ ಕೊಡಬೇಕೋ ಬೇಡವೋ ಅನ್ನೋದಕ್ಕೇನೆ ಇಷ್ಟೊಂದು ಆರ್ಗ್ಯುಮೆಂಟ್ ನಡೀತಾ ಇದೆ. ಹಾಗಾಗಿ ಈ ಕೇಸ್ನ ಒಟ್ಟು ವ್ಯಾಪ್ತಿಯನ್ನ ವೀಕ್ಷಕರೇ ನೀವು ಅರ್ಥ ಮಾಡ್ಕೊಬೋದು, ಎಷ್ಟು ದೊಡ್ಡ ಕೇಸ್ ಇದು ಅನ್ನುವಂಥದ್ದು. ಸಾಕಷ್ಟು ದೊಡ್ಡ ವ್ಯಾಪ್ತಿ ಉಳ್ಳಂಥ ಕೇಸು. ಕರ್ನಾಟಕದಲ್ಲಂತೂ ತುಂಬ ಪ್ರಾಮುಖ್ಯತೆಯನ್ನು ಉಳ್ಳಂಥ ಒಂದು ಕೇಸ್ ಅಂತಾನೆ ಹೇಳಬೇಕು. ಯಾಕಂದ್ರೆ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಆರ್ಡರ್ ಕೊಡೋದು ಅಷ್ಟು ಈಸಿ ಇಲ್ಲ, ಅಷ್ಟು ಸುಲಭದ ವಿಚಾರ ಅಲ್ಲ ಇದು. ಬಹಳ ಅಪರೂಪಕ್ಕೆ ಒಮ್ಮೊಮ್ಮೆ ರಾಜಕೀಯ ಇತಿಹಾಸದಲ್ಲಿ ಘಟಿಸಬಹುದಾದಂತಹ ಒಂದು ಕೇಸ್ ಅದು. ಹಿಂದೊಮ್ಮೆ ಬಂಗಾರಪ್ಪನವರ ವಿರುದ್ಧ ಆಗಿದ್ದಂಥದ್ದು, ಅಥವಾ SR ಬೊಮ್ಮಾಯಿ ಕೇಸಲ್ಲಿ ಆಗಿದ್ದಂಥದ್ದು. ಹೀಗೆ ಸಾಕಷ್ಟು ಒಂದಿಷ್ಟು ಲೀಗಲ್ ಲಡಾಯಿ ಏನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಅಂಥವನ್ನ ಕರ್ನಾಟಕ ಕಂಡಿದೆ. ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಕೇಸ್ ಕೂಡ ಅಂಥದ್ದೇ ಒಂದಾಗತ್ತಾ? ನೋಡಿ, ಇಲ್ಲಿ ಮುಖ್ಯವಾಗಿ ಆರ್ಟಿಕಲ್ 14 ಬಗ್ಗೆಯೂ ಕೂಡ ಇಲ್ಲಿ ಪ್ರಸ್ತಾಪ ಆಗ್ತಾ ಇರೋದು. 17A ನಲ್ಲಿ ಶೋಕಾಸ್ ನೋಟಿಸ್ ನೀಡಬಹುದಾ ಅಂತ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದಾಗ ನೀಡಬಹುದು, ಇದು ನ್ಯಾಷನಲ್ ಜಸ್ಟಿಸ್ ಅಂತ ಸಿಂಘ್ವಿ ಅವರು ಹೇಳ್ತಾರೆ. ಇದರ ಜೊತೆಗೆ ಆದರೆ ಇದು ನ್ಯಾಚುರಲ್ ಜಸ್ಟಿಸ್ ಈಗ ಆರ್ಟಿಕಲ್ 14 ಅನ್ನ ಕಸಿದುಕೊಳ್ತಾ ಇದೆ ಅಂತ ಹೇಳಿರೋದು. ಆರ್ಟಿಕಲ್ 14 ಏನ್ ಹೇಳುತ್ತೆ ಅಂತಂದ್ರೆ ಈಕ್ವಾಲಿಟಿ ಬಿಫೋರ್ ದಿ ಲಾ, ಸಮಾನತೆಯ ಬಗ್ಗೆ ಮಾತಾಡುತ್ತೆ. ಸೊ ಉಳಿದ ದೂರುಗಳಲ್ಲಿ ನೀವು ಶೋಕಾಸ್ ನೋಟಿಸ್ ನೀಡಿಲ್ಲ ಅಂತ ಹೇಳಿದ್ರಿ ಅಂತ ನ್ಯಾಯಮೂರ್ತಿಗಳು ಮರು ಪ್ರಶ್ನೆಯನ್ನ ಮಾಡಿದಾಗ ಹೌದು ನೀಡಿಲ್ಲ, ಯಾಕಂದ್ರೆ ಅವರಿಗೆ ಆದೇಶ ಹೊರಡಿಸೋದಕ್ಕೆ ಅಷ್ಟು ಆತುರ ಇದೆ. ಹೀಗಾಗಿ ಅವ್ರು ನೇರವಾಗಿ ಪ್ರಾಸಿಕ್ಯೂಷನ್ಗೆ ಕೊಟ್ಟು ಬಿಟ್ರು, ಶೋಕಾಸ್ ನೋಟಿಸ್ ಅನ್ನ ನೀಡಲೇ ಇಲ್ಲ. ಇದು ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ. ರಾಜ್ಯಪಾಲರಿಗೆ ಆತುರ ಕಾಡ್ತಾ ಇತ್ತು, ರಾಜ್ಯಪಾಲರು ಇಲ್ಲಿ ಮುಖ್ಯಮಂತ್ರಿಗಳಿಗೆ ಪ್ರಾಸಿಕ್ಯೂಷನ್ ಅನ್ನು ನೀಡಿ ಸಂಕಷ್ಟಕ್ಕೆ ಸಿಕ್ಕಾಕ್ಸ್ಕೊಳ್ಳೇಬೇಕು, ಅವರನ್ನ ಸಿಗಾಕ್ಸ್ಬೇಕು ಅನ್ನುವಂಥ ಉದ್ದೇಶವನ್ನು ಹೊಂದಿದ್ರು. ಅದು ರಾಜಕೀಯ ಪ್ರೇರಿತ ಮತ್ತು ಬಾಹ್ಯ ಪ್ರಭಾವ, ಕೆಲವರ ಒತ್ತಡ, ಇನ್ಫ್ಲೂಯೆನ್ಸ್ ಇಂದ ರಾಜ್ಯಪಾಲರು ಈ ರೀತಿ ನಡೆದುಕೊಂಡ್ರು, ಕಾನೂನಿನ ಎಲ್ಲೇ ಮೀರಿ ವರ್ತಿಸಿದ್ರು ಅನ್ನುವಂತಹ ವಿಚಾರವನ್ನು ಮತ್ತೆ ಅಭಿಷೇಕ್ ಮನು ಸಿಂಘ್ವಿ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಕೆಲವರಿಗೆ ನೀವು ಉಳಿದ ದೂರುಗಳಲ್ಲಿ ಶೋಕಾಸ್ ನೋಟಿಸ್ ಅನ್ನ ನೀಡಿಲ್ಲ ಅಂತ ಹೇಳಿದ್ರಿ ಅಂತ ನ್ಯಾಯಮೂರ್ತಿಗಳು ಕೇಳ್ತಾ ಇದ್ದಂತೆ ಹೌದು ನೀಡಿಲ್ಲ, ಯಾಕಂದ್ರೆ ಅವರಿಗೆ ಆದೇಶ ಹೊರಡಿಸುವ ಆತುರ ಇತ್ತು, ಪ್ರಾಸಿಕ್ಯೂಷನ್ಗೆ ಕೊಟ್ಟು ಬಿಡೋಣ ಅನ್ನುವಂಥ ಆತುರ ಇತ್ತು. ಹೀಗಾಗಿ ಉಳಿದ ದೂರುದಾರರಿಗೆ ಇವರು ಶೋಕಾಸ್ ನೋಟಿಸ್ ಅನ್ನ ನೀಡಲಿಲ್ಲ. ಸೊ ಸದ್ಯಕ್ಕೆ ಇದೇ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇರೋದು. ಸೊ ಕಾನೂನು ರೀತ್ಯ ಎಲ್ಲ ನಡೆದಿದೆಯಾ? ಕಾನೂನು ರೀತ್ಯ ನಡೆದಿಲ್ಲ ಅಂತಂದ್ರೆ ಇದು ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಅನ್ನ ನೀವು ಹೇಗೆ ಮಾನ್ಯ ಮಾಡ್ತೀರಿ? ಇದನ್ನ ರಿಜೆಕ್ಟ್ ಮಾಡಿ ಮುಲಾಜಿಲ್ದೆ ಅಂತ ಅವರು ಪೀಠದ ಮುಂದೆ ಮನವಿಯನ್ನ ಮಾಡ್ಕೊಳ್ತಾ ಇರೋದು. ಮಾನ್ಯ ನ್ಯಾಯಪೀಠಕ್ಕೆ ಇದರಲ್ಲಿ ಯಾವುದೇ ರೀತಿಯ ಮಟೀರಿಯಲ್ ಇಲ್ಲ, ಇದರಲ್ಲಿ ಯಾವುದೇ ರೀತಿಯ ದಾಖಲೆಯ ವಿಚಾರಗಳು ಪ್ರಸ್ತಾಪ ಆಗಿಲ್ಲ. ಅದಾದ್ಮೇಲೆ ಇದು ರಾಜಕೀಯ ಪ್ರೇರಿತ ಅನ್ನೋದು ಸಂಪೂರ್ಣವಾಗಿ ಉಲ್ಲೇಖ ಆಗ್ತಾ ಇದೆ. ಜೊತೆಗೆ ಇದು ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.
ಸೊ ಇದನ್ನ ನೀವು ರಿಜೆಕ್ಟ್ ಮಾಡಿ ಅಂತ ಹೇಳ್ತಾ ಇರೋದು. ಶ್ರೀಲಕ್ಷ್ಮಿ ಏನಾಗಬಹುದು ಅನ್ನೋದು ಒಂದು ಕುತೂಹಲ. ರೈಟ್ ಶ್ರೀಪಾದ್. ಹೀಗೆ ರಾಜ್ಯಪಾಲರು ಅನುಮತಿಯನ್ನ ನೀಡಿರೋದನ್ನ ಕೋರ್ಟ್ ಸ್ಟೇ ಮಾಡುತ್ತಾ, ಅಥವಾ ಇಲ್ಲ ಅವ್ರ ಅನುಮತಿ ನೀಡಿರುವಂಥದ್ದು ಸರಿ ಇದೆ ಅಂತ ಹೇಳುತ್ತಾ, ಅಥವಾ ಇಲ್ಲ ನಾವೀಗ ಈ ದೂರುದಾರರಿದ್ದಾರಲ್ಲ ಇವರ ವಾದವನ್ನು ಕೇಳ್ಕೊಬೇಕು, ಹಾಗಾಗಿ ಕೇಸನ್ನೇ ಅಡ್ಜರ್ನ್ ಮಾಡ್ತೀವಿ ಅಂತಾರ. ಒಂದು ವೇಳೆ ಅಡ್ಜರ್ನ್ ಆದ್ರೂ ಕೂಡ ಸಿದ್ದರಾಮಯ್ಯನವರಿಗೆ ಅದು ಒಂದು ರೀತಿಯಲ್ಲಿ ಬಹಳ ದೊಡ್ಡ ರಿಲೀಫ್ ಸಿಕ್ಕಿದಾಗೆ. ಸೊ ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಅಥವಾ ಇವತ್ತೇನೆ ಒಂದು ನಿರ್ಧಾರ, ಇದನ್ನ ಸ್ಟೇ ಕೊಡ್ತೀವಿ ಇಲ್ಲ ತನಿಖೆಗೆ ಅನುಮತಿ ಕೊಡ್ತೀವಿ ಅಂತ ಕೊಟ್ಬಿಡ್ತಾರಾ, ಗೊತ್ತಿಲ್ಲ, ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ವಾದ ಪ್ರತಿವಾದ ಮಂಡನೆ ಆಗ್ತಾ ಇರ್ತಕ್ಕಂಥದ್ದು 17A ಅಡಿಯಲ್ಲಿ ಬರತ್ತಾ ಇಲ್ವಾ ಅನ್ನುವಂಥದ್ದೇನೆ ಒಂದು ಮೇನ್ ಪ್ರಶ್ನೆಯಾಗಿ, ಪ್ರಮುಖ ಪ್ರಶ್ನೆಯಾಗಿ ವಕೀಲರುಗಳು ತಗೊಂಡು ಆ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಆರ್ಟಿಕಲ್ 14 ಅಂದರೆ ಈಕ್ವಾಲಿಟಿ ಬಿಫೋರ್ ಲಾ, ಅದಕ್ಕೆ ಇದು ಈಗ ಕೊಟ್ಟಿರ್ತಕ್ಕಂಥ ರಾಜ್ಯಪಾಲರ ನಿರ್ಣಯ ಏನಿದೆಯಲ್ಲ ಅದು ವಿರೋಧವಾಗುತ್ತೆ ಅಂತ ಅಭಿಷೇಕ್ ಮನು ಸಿಂಘ್ವಿ ಹೇಳ್ತಾ ಇದ್ದಾರೆ. ಶೋಕಾಸ್ ನೋಟಿಸ್ ಕೊಟ್ಟಿರ್ತಕ್ಕಂಥದ್ರಲ್ಲಿ ಬೇರೆ ಪ್ರಕರಣಗಳಲ್ಲಿ ಶೋಕಾಸ್ ನೋಟಿಸ್ ಕೊಟ್ಟಿಲ್ಲ, ಇದರಲ್ಲಿ ತರಾತುರಿಯಲ್ಲಿ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ರಾಜ್ಯಪಾಲರು. ಹಾಗಾಗಿ ಇದು ಈಕ್ವಾಲಿಟಿ ಬಿಫೋರ್ ಲಾ ಆಗಲ್ಲ, ಆರ್ಟಿಕಲ್ 14ಗೆ ವಿರೋಧ ಆಗತ್ತೆ ಅಂತ ಒಂದು ಪಾಯಿಂಟನ್ನ ಅಭಿಷೇಕ್ ಮನು ಸಿಂಘ್ವಿ ಮಂಡಿಸ್ತಾ ಇದ್ದಾರೆ ಕೋರ್ಟಲ್ಲಿ. ಸೊ ಕೋರ್ಟ್ ಇದನ್ನು ಹೇಗೆ ಪರಿಗಣಿಸುತ್ತೆ ಅನ್ನೋದನ್ನ ಎಲ್ಲ ಅಂಶಗಳನ್ನು, ಎಲ್ಲ ಆಯಾಮಗಳನ್ನು ಕೋರ್ಟ್ ಕೇಳಿಸ್ಕೊಳ್ತಾ ಇದೆ ಸದ್ಯ ನಾವು ನೋಡಿದ್ರೆ. ಹಾಗಾಗಿ ಬಹುಶಃ ಇದು ಇನ್ನೂ ಸಾಕಷ್ಟು ಇದರಲ್ಲಿ ಕೇಳಿಸ್ಕೊಳ್ಳುವಂಥದ್ದು ಉಳಿಯುತ್ತಾ, ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಡೀಟೇಲಾಗಿ ಹೋಗ್ತಾ ಇದ್ದಾರೆ, ಇನ್ನು ಡೀಟೇಲಾಗಿ ಹೋಗಲೇಬೇಕು. ಯಾಕಂತಂದರೆ ಇದು ಅತ್ಯಂತ ಪ್ರಮುಖವಾದಂಥ ಪ್ರಕರಣ, ಮೈಲಿಗಲ್ಲು ಆಗಬಹುದಾದಂತಹ ಒಂದು ಪ್ರಕರಣ. ಈ ತೀರ್ಪುಗಳಿರ್ತಾವಲ್ಲ ಇವು ಮುಂದೆ ಮೈಲಿಗಲ್ಲು ಆಗ್ಬಿಡತ್ತೆ. ಹಾಗಾಗಿ ಬಹಳ ಡೀಟೇಲ್ ಆಗಿ ಇದನ್ನ ಕೇಳಿಸ್ಕೊಳ್ಬೇಕಾಗತ್ತೆ. ಬಹಳ ಪ್ರಮುಖವಾದಂಥ ಒಂದು ಪ್ರಕರಣ ಇದಾಗತ್ತೆ. ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಆಗಸ್ಟ್ 8ನೇ ತಾರೀಕು ಸ್ನೇಹಮಯಿ ಕೃಷ್ಣ PCR ದಾಖಲಿಸ್ತಾರೆ. ಏನೇನಾಯ್ತು ಅನ್ನೋಂಥದ್ದನ್ನ ಮತ್ತೊಂದು ಸಾರಿ, ಅಂದರೆ ದೂರುದಾರರು ಯಾವ್ಯಾವತ್ತು ಈ ಒಂದು ದೂರನ್ನ ದಾಖಲಿಸಿದ್ರು, ರಾಜ್ಯಪಾಲರ ಹತ್ರ ಯಾಕೆ ಹೋದ್ರು, ಹೀಗೆ ಎಲ್ಲವನ್ನು ಕೂಡ ನೋಡಬೇಕಾಗತ್ತೆ. ಯಾಕಂತಂದ್ರೆ ಅವರ ಉದ್ದೇಶ ಏನು, ಅವ್ರು ಯಾಕೆ ಈಗ ದೂರು ದಾಖಲು ಮಾಡಿದ್ರು, ಈ ಎಲ್ಲ ಪ್ರಶ್ನೆಗಳನ್ನ ಕಾನೂನು ಎದುರುಗಡೆ ಬಂತು ಅಂದರೆ, ಕೋರ್ಟ್ ಎದುರುಗಡೆ ಬಂತು ಅಂದರೆ ಎಲ್ಲ ಆಯಾಮಗಳು, ಎಲ್ಲ ಪ್ರಶ್ನೆಗಳನ್ನು ಎತ್ತುತ್ತಾ ಹೋಗಬೇಕಾಗತ್ತೆ. ಸೊ ಸದ್ಯಕ್ಕೆ ಮುಖ್ಯವಾಗಿ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟ ವಿಚಾರವೇ ಇಲ್ಲಿ ಪ್ರಸ್ತಾಪ ಆಗ್ತಾ ಇರೋದು. 3 ದೂರು ದಾಖಲರು ಮಾಡಿದಾರೋದು. ಒಂದು TJ ಅಬ್ರಾಹಂ, ಮತ್ತೊಂದು ಸ್ನೇಹಮಯಿ ಕೃಷ್ಣ ಅವರು, ಮತ್ತೊಂದು JDSನ ಕಾನೂನು ಘಟಕದ ಪ್ರದೀಪ್ ಕುಮಾರ್ ಅವರು. ವಕೀಲರು ಕೂಡ ಹೌದು, ದೂರುದಾರರು ಕೂಡ ಹೌದು. ಈ ಮೂವರು ಏನು ದೂರು ಕೊಟ್ಟರು, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಬೇಕು ಅಂತ ಆಗ್ರಹಿಸಿದ್ರು. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರೋ ವಿಚಾರವೇ ಇದು ಕಾನೂನು ಬಾಹಿರ ಅಂತ ಹೇಳಿ ಈಗ ಅಲ್ಲಿ ವಾದ ಮಂಡನೆ ಆಗ್ತಾ ಇದೆ ಅಭಿಷೇಕ್ ಮನು ಸಿಂಘ್ವಿ ಅವರಿಗೆ. ಎಕ್ಸಾಕ್ಟ್ಲಿ ಕೋರ್ಟ್ ಹಾಲಲ್ಲಿ ಸದ್ಯಕ್ಕೆ ಏನು ನಡೀತಾ ಇದೆ ಅನ್ನೋದ್ರ ಇನ್ನಷ್ಟು ಎಕ್ಸ್ಕ್ಲೂಸಿವ್ ಮತ್ತು ಎಕ್ಸಾಕ್ಟ್ ಡೀಟೇಲ್ಸ್ ನಿಮ್ಮ ಮುಂದೆ ಚಿಕ್ಕ ಬ್ರೇಕ್ ಆದ್ಮೇಲೆ.